ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ನಡೆದ 20 lakh ಗಿಫ್ಟ್ ವೌಚರ್ ನಮ್ಮ ರಕ್ಷಿತಾ ಅವರಿಗೆ. ಖುಷಿ ಆಗ್ತಾ ಇದೆ. ನನಗೂ ಕಲರ್ಸ್ ಕನ್ನಡ ವಾಹಿನಿಯ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಹಲವಾರು ವರ್ಷಗಳಿಂದ ಅಸೋಸಿಯೇಟ್ ಆಗಿ ಪ್ರತಿದಿನ ಕೂಡ ಕಲರ್ಸ್ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳನ್ನ ದಿನನಿತ್ಯ ನಾವು ಬಿಡುವಿರುವ ಸಂದರ್ಭದಲ್ಲಿ ನೋಡ್ತಾ ಬಂದಿದ್ದೀವಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಇನ್ನೇನು ಇದೇ ಜನವರಿ 23ನೇ ತಾರೀಕು ಬೆಂಗಳೂರು ನಗರದ ಕನಕಪುರ ರಸ್ತೆಯಲ್ಲಿ ಶುಭಾರಂಭಗೊಳ್ತಾ ಇದೆ. 8ನೇ ಸ್ಟೋರ್ ಬೆಂಗಳೂರು ನಗರದಲ್ಲಿ. ಬಂಗಾರ ಬಲು ಭಾರ ಆದ್ರೂ ಕೂಡ ಚಿನ್ನ ಬಲು ಚೆನ್ನ. ಅದರಿಂದ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಜಾರಾ ಕಡೆಯಿಂದ 5 lakh ಕ್ಯಾಶ್ ಪ್ರೈಸ್ ಇದನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಮಿಸ್ಟರ್ ನಿಶ್ಚಯ್ ಎಜಿ, co-founder and CEO of Jara. ಪ್ರತಿನಿತ್ಯ ಸ್ವಲ್ಪ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ ಜನಕ್ಕೆ. ಎಲ್ಲಾ ವರ್ಗದಿಂದನೂ ಜಾರಾ ಆಪ್ ಯೂಸ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ಬಿಗ್ ಬಾಸ್ ಅಲ್ಲಿ ಇದ್ವಿ, ಈ ವರ್ಷನೂ ಇದ್ವಿ. ನಾವು ಲಾಸ್ಟ್ ಇಯರ್ ಇಂದ ಈ ವರ್ಷಗೂ ಇವಾಗಿನವರೆಗೂ ತುಂಬಾನೇ ಮುಂದೆ ಬಂದಿದೆ. ಇವಾಗ ಆಲ್ಮೋಸ್ಟ್ 4 ಕೋಟಿ ಜನ ಜಾರಾ ಆಪ್ ನ ಉಪಯೋಗಿಸ್ತಾ ಇದ್ದಾರೆ ದೇಶದಾದ್ಯಂತ. ಈಗ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದ ಗಿಲ್ಲಿ ಅವರಿಗೆ ಸಿಗ್ತದೆ 50 lakh ಕ್ಯಾಶ್ ಪ್ರೈಸ್. ಇದನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನನ್ನ ಸ್ನೇಹಿತರಾದಂತ ಮಿಸ್ಟರ್ ರಂಜಿತ್ ಕುಮಾರ್ ಎಸ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅಶ್ವ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸರ್ ಬನ್ನಿ. ಕಂಗ್ರಾಚುಲೇಷನ್ಸ್ ಕೋಟಗಿಲ್ಲಿ, ನಿಮ್ಗೆ ತುಂಬಾ ಫ್ಯಾನ್ಸ್, ಕೋಟ್ಯಾಂತರ ಫ್ಯಾನ್ಸ್ ನಿಮ್ಗೋಸ್ಕರ ಆಚೆ ಕಾಯ್ತಾ ಇದ್ದಾರೆ. ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಫಾರ್ ಅಶ್ವ ಸೂರ್ಯ ರಿಯಾಲಿಟಿ ಸರ್. ಅಶ್ವ ಸೂರ್ಯ ರಿಯಾಲಿಟೀಸ್ ನಾವು 7 years ಆಯ್ತು ನಾವು ಸ್ಟಾರ್ಟ್ ಮಾಡಿ. And in the 7 years, we have successfully completed 18 projects across the Bangalore. And on this occasion, now Big Boss opening time nalli ನಾವು ನಮ್ಮ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದೀವಿ ನೆಲಮಂಗಲದಲ್ಲಿ, ಅಶ್ವ ಸೂರ್ಯ ಲೆಗಸಿ ಅಂತ. ಅದು ಥ್ರೂ ಬಿಗ್ ಬಾಸ್ ಅಂಡ್ ಥ್ರೂ ಕಲರ್ಸ್ ಅಂಡ್ ಥ್ರೂ ಸುದೀಪ್ ಸರ್, ಎವ್ರಿವನ್ಸ್ ಬ್ಲೆಸ್ಸಿಂಗ್ಸ್, we have successfully sold 234 plots in 3 months span ಅಲ್ಲಿ. ಹಾಗೂ ನಮ್ಮ ಅಶ್ವ ಸೂರ್ಯ ಆರೋಹಳ್ಳಿಯಲ್ಲಿ ಕನಕಪುರ ರೋಡ್ ನೆಕ್ಸ್ಟ್ ಫ್ಯೂಚರ್ ಅಪ್ಕಮಿಂಗ್ ಪ್ರಾಜೆಕ್ಟ್ ನಾವು ಮಾಡ್ತಿದೀವಿ. ಸೊ ಆನ್ ದಿ ಡಿಮ್ಯಾಂಡ್ ಆಫ್ ಕಸ್ಟಮರ್ಸ್ ನಾವು ಅಲ್ಲಿ 32 acres ಅಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸುದೀಪ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿನ್ನರ್ಗೆ ಸಿಗ್ತಾರೆ ಮಾರುತಿ ಸುಜುಕಿ ಅವರ ಕಡೆಯಿಂದ ವಿಕ್ಟರಸ್ ಕಾರ್. ನಿಮ್ಮ ಮಗ ಸಂಪಾದಿಸಿರುವಂತ ಒಂದು ಹಳ್ಳಿಲಿ ಬಂದು ಹಳ್ಳಿಲಿ ಹುಟ್ಟೆ, ಆದರೆ ಬೆಂಗಳೂರಿಗೆ ಬಂದು ಅನ್ನ ಇಲ್ದೆ ಒತ್ಕೊಕ್ಕ ರೆಗ್ಗಿದ್ದೇನೆ, ಒತ್ಕೊಕ್ಕ ಮಂದಲಿಗೆ ಇದ್ದಾನೆ, ಮಲಿಕ್ಕೂ ಜಾಗ ಇದ್ದ ವನವಾಸ ಮಾಡಿ ಇವತ್ತು ರಾಮರು ವನವಾಸ ಹೋಗಿ ವನವಾಸ ಮುಗಿಸ ಬಂದು ರಾಮರಾಜ್ಯ ಕಟ್ಟಾಗ ಇವತ್ತು ಮಗ ಇವತ್ತು ಏನ್ ನನ್ನ ಮಗನೆಲ್ಲ ನಿನ್ ಮಗ ಅಂತ ತಿಳ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡಿ ಇಷ್ಟೊಂದು ಅಭಿಮಾನ ಗಳಿಸ್ತಾನೆ, ಇಷ್ಟೊಂದು ಜನ ಸಂಪಾದನೆ ಮಾಡಾನೆ. ಅದಕ್ಕಿಂತ ಭಾಗ್ಯ ನನ್ಗೆ ಇನ್ಯಾವುದೂ ಇಲ್ಲ. ಅದ್ಭುತವಾಗಿ ಆಡಿದ್ದಾರೆ.
ಈ ವೇದಿಕೆಯಲ್ಲಿ ನನ್ನ ಕಡೆಯಿಂದ ಇಲ್ಲಿಯವರೆಗೆ ನಾನು ಪ್ರೀತಿಯಿಂದ 10 ಲಕ್ಷ ನಾನು ಕೊಡ್ತೀನಿ. ಗೆದ್ದಿರ್ಬೇಕಪ್ಪ. ಎಲ್ಲ ಮುಗಿತು. ಕೊನೆಯ ಸಂಭ್ರಮ, ಆ ಗ್ರ್ಯಾಂಡ್ ಸಂಭ್ರಮ, ಟ್ರೋಫಿ ಇಲ್ಲಿಯವರೆಗೆ ನಾವು ಅರ್ಪಣೆ. ನಿಮ್ಮೆಲ್ಲರ ಪ್ರೀತಿ. ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಸೀಸನ್ 12 ನೋಡಿಸ್ಕೊಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ವಾಹಿನಿಯ ಸ್ನೇಹಿತರೆ, ಪ್ರಕಾಶ್ ಟೀಮ್, ಎಡಿಟರ್ಸ್ ಟೀಮ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. All of you contestants, all the ವೀಕ್ಷಕರೇ, thank you all. Season has been wonderful. And ಈಗ ಕರೆಕ್ಟ್ ಟೈಮ್ ಅನ್ಸುತ್ತೆ ನನಗೆ ಹೇಳೋದಕ್ಕೆ, ಕರ್ನಾಟಕದ ಪ್ರತಿಯೊಬ್ಬ ಬಿಗ್ ಬಾಸ್ನ ಪ್ರೇಮಿಗೆ, ಪ್ರತಿಯೊಂದು ಬಿಗ್ ಬಾಸ್ನ ವೀಕ್ಷಕರಿಗೆ ಫೈನಲ್ ಆಗಿ ಇವತ್ತು ಯಾರು ಗೆದ್ದರು, ಈಗ ಅವರ ಆಟದ ಮೇಲೆ ನಂಬಿಕೆ ಇದ್ದಿದ್ದಲ್ಲಿ ನನಗೆ ಗೊತ್ತಿರೋದು ಬಹಳ ಪ್ರೀತಿಯಿಂದ ಹೊರಗಡೆ ಅಷ್ಟೊಂದು ಆವೇಶ, ಮಾತು, ಬೇರೆಯವರಿಗೆ ನೋವು ಅವಶ್ಯಕತೆ ಇದೆ. ಈಗ ಟ್ರೋಫಿ ಗಿಲ್ಲಿಯವರಿಗೆ ಕೊಡೋ ಟೈಮ್. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾತು ನಾನು ಹೇಳಲೇಬೇಕು. ಸೀಸನ್ ಹ್ಯಾಸ್ ಬೀನ್ ಫ್ಯಾಂಟಾಸ್ಟಿಕ್. ರೋಲರ್ ಕೋಸ್ಟರ್ ರೈಡ್ ಆಗಿತ್ತು ನನಗೆ ಕೂಡ. ಮುಂದಿನ ಸೀಸನ್ ಸಿಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಮಾರ್ಕ್ ಸಿನಿಮಾ ಈ OTT January 23rd ರಿಲೀಸ್ ಆಗ್ತದೆ ಆನ್ ಜಿಯೋ ಹಾಟ್ಸ್ಟಾರ್. ಸೊ ಥಿಯೇಟರ್ ನೋಡಿದವರು ಮತ್ತೆ ನೋಡಕ್ಕಾಗದೇ ಇರೋರು ಜಿಯೋ ಹಾಟ್ಸ್ಟಾರ್ ಅಲ್ಲಿ January 23rd ಇಂದ ಮಾರ್ಕ್ ಅನ್ನ ನೋಡಿ ಅಂತ ಹೇಳ್ತಾ, ಎನಿವೇ ಲವ್ ಯು ಅವರ್ ಕಂಟೆಸ್ಟೆಂಟ್ಸ್, ಲವ್ ಯು ಅವರ್ ಫಾರ್ ಎವ್ರಿಥಿಂಗ್. ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಕಲರ್ಸ್, ಮೈ ಡಿಯರ್ ಪ್ರಕಾಶ್, ಲವ್ ಯು. ಚೈತ್ರ ಅವರೇ ಥ್ಯಾಂಕ್ ಯು. ಸುಷ್ಮಾಜಿ ಥ್ಯಾಂಕ್ ಯು. ಪ್ರಶಾಂತ್ ಅವರೇ ಥ್ಯಾಂಕ್ ಯು. ಎಲ್ಲ PCR ಅಲ್ಲಿ ಇರುವಂತ ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್, ಲವ್ ಯು ಆಲ್. ಥ್ಯಾಂಕ್ ಯು. ನನ್ನನ್ನು ಗೈಡ್ ಮಾಡಿದ್ದಕ್ಕೆ, ನನ್ನನ್ನು ಟಾಲರೇಟ್ ಮಾಡಿದ್ದಕ್ಕೆ, ನನಗೆ ಪ್ರೀತಿಸಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಈ ಒಂದು ಗೆಲುವಿನ ಕೋಟಿ ಎಲ್ಲರ ಪ್ರೀತಿ ಇತ್ತು, ಪ್ರಾರ್ಥನೆ ಕೂಡ ಇತ್ತು. ಇದು ಬರೀ ಗೆಲ್ಲಿ ಒಬ್ಬರದೇ ಅಲ್ಲ, ನಿಮ್ಮ ಗೆಲುವು ಕೂಡ ಹೌದು. ಕಾರ್ಯಕ್ರಮನ, ಈ ರಿಯಾಲಿಟಿ ಶೋನ ಪ್ರೀತಿಸಿದಂತ ಪ್ರತಿಯೊಬ್ಬರ ಅಭಿಮಾನ ಹೌದು. 24 ಜನರನ್ನ ತುಂಬಿದಂತ ಈ ಮನೆ ಸದ್ಯಕ್ಕೆ ಖಾಲಿಯಾಗಿದೆ. ಮತ್ತೆ ಈ ಮನೆಯನ್ನ ಅತಿ ಶೀಘ್ರದಲ್ಲೇ ಬರುವ ಸೀಸನ್ ಅಲ್ಲಿ ತುಂಬಿಸೋಣ ಅಂತ ಹೇಳ್ತಾ ಇದ್ದು, ನಿವ್ಯಾ ಬಾಲಿಂಗ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12.